ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೋಪಾಲಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಬಡತನದ ಜೀವನದ ಪದವೀಧರ ಶಿಕ್ಷಣ ಇಲಾಖೆ ಕೆಲಸ ನಿರ್ವಹಿಸುತ್ತಿದ್ದ ಗಂಗಪ್ಪನವರ ಮತ್ತು ಜಯಲಕ್ಷ್ಮಿ ಮೇಡಂ ಸುಪುತ್ರ ಭಾರತದ ಉನ್ನತ ಪರೀಕ್ಷೆಯಾದ ಐಎಎಸ್ನಲ್ಲಿ ಉತ್ತೀರ್ಣರಾಗಿರುತ್ತಾರೆ. ನಮ್ಮ ಸಮುದಾಯದ ಶ್ರೀನಿವಾಸಪುರ ತಾಲೂಕಿನ ಹೆಮ್ಮೆಯ ವಿಚಾರ, ಈ ಒಂದು ಪರೀಕ್ಷೆಯಲ್ಲಿ 939ನೇ ರ್ಯಾಂಕ್ ಪಡೆದು ಪ್ರಥಮ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ತಂದೆ ಗಂಗಪ್ಪನವರ ಸಮಾಜದಲ್ಲಿ ಯಾವ ರೀತಿ ಸ್ಥಾನ ಬೆಳೆಸಿಕೊಂಡು ಬಂದಿದ್ದಾರೆ, ಅದೇ ರೀತಿ ಸಮಾಜದ ಎಲ್ಲ ಸ್ಥಾನಮಾನಗಳ ಉತ್ತಮ ಸೇವೆಗೆ ಭವಿಷ್ಯದಲ್ಲಿ ಒಳ್ಳೆಯ ಸ್ಥಾನ, ದೇವರ ಆಶೀರ್ವಾದ ಸದಾ ಸಿಗಲೆಂದು ಇಡೀ ತಾಲೂಕು ವ್ಯಾಪ್ತಿ ಜನಸಾಮಾನ್ಯರಲ್ಲಿ ಮಾತಾಗಿರುತ್ತದೆ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಐಎಎಸ್ ಗೌತಮ್ ರವರು ಮಾತನಾಡಿ, ಮೊದಲಿಗೆ ನಮ್ಮ ಗುರುಗಳು ಹಾಗೂ ತಂದೆ ತಾಯಿ ಗಂಗಪ್ಪ ಮತ್ತು ವಿಜಯಲಕ್ಷ್ಮಿರವರಿಗೆ ಹಾಗೂ ಸಮಾಜದ ಎಲ್ಲ ಜನತೆಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಈ ಸಾಲಿನ ಪರೀಕ್ಷೆಯಲ್ಲಿ 939ನೇ ರ್ಯಾಂಕ್ ಪಡೆದು ನಮ್ಮ ಅಣ್ಣನವರ ಸಲಹೆ ಸುಮಾರು 2 ವರ್ಷಗಳಿಂದ ಓದಿದ್ದು, ಬಾಲ್ಯದಲ್ಲಿ ಎಸ್ಎಫ್ಎಸ್ ಶಾಲೆ, ನವೋದಯ ಶಾಲೆ, ಎಂಬಿಬಿಎಸ್ ಪದವಿ ಮುಗಿಸಿ ಈಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋದು ನಮ್ಮ ತಂದೆ ಉತ್ತಮ ಸೇವೆಗೆ ಹಾಗೂ ನಮ್ಮ ಅಣ್ಣನವರ ಆಶಯ ಹಾಗೂ ತಾಯಿಯವರ ಆಶೀರ್ವಾದದಿಂದ ಈ ಸ್ಥಾನ ಸಿಗಲಿದೆ. ಲೋಕ ಸೇವೆಗೆ ನನ್ನ ಮೊದಲ ಆದ್ಯತೆ. ನನ್ನ ಅವಕಾಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಪ್ಪದೇ ಕೆಲಸ ನಿರ್ವಹಿಸುತ್ತೇನೆ. ಪರೀಕ್ಷೆ ಬರೆಯಬೇಕಾದರೆ ನಾನು ಜವಾಬ್ದಾರಿಯಿಂದ ನೆರವೇರಿಸಿದ್ದೇನೆ. ಎಲ್ಲ ರೀತಿಯ ಉತ್ತಮ ಸೇವೆಗೆ ನಾನು ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಪದವೀಧರ ನೌಕರರು ಗಂಗಪ್ಪನವರು ಮಾತನಾಡಿ, ಮೊದಲ ಆದ್ಯತೆ ಬಡತನದ ಬಗ್ಗೆ ಆದ್ಯತೆ ನೀಡಬೇಕು. ನಮ್ಮ ಮಕ್ಕಳು ಉತ್ತಮ ಶ್ರೇಣಿಗೆ ಹೋಗುವ ಆಸೆ ಇತ್ತು. ಪಾರದರ್ಶಕವಾಗಿ ಕಾನೂನುಬದ್ಧವಾಗಿ ಈ ದೇಶದಲ್ಲಿ ಬಡತನ ಹೋಗಲಾಡಿಸುವ ಅನಿಸಿಕೆ ಇತ್ತು. ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಈ ಉತ್ತಮ ಸೇವೆಗೆ ಪ್ರೇರೇಪಿಸಬೇಕು. ನಮ್ಮ ಮಕ್ಕಳು ಇಡೀ ದೇಶಕ್ಕೆ ಉತ್ತಮ ಸೇವೆಗೆ ಸೀಮಿತವಾಗಿರಬೇಕು ಎಂಬುವ ಆಸೆ. ಇಡೀ ವಿದ್ಯಾರ್ಥಿಗಳಿಗೆ ಉತ್ತಮ ಸೇವೆಗೆ ಸಹಕರಿಸಬೇಕು. ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಆಶೀರ್ವಾದದಿಂದ ನನ್ನ ಮಕ್ಕಳು ಈ ದಿನ ಪ್ರತಿಫಲ ಸಿಕ್ಕಿರುವುದು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜಯಲಕ್ಷ್ಮಿ ಶಿಕ್ಷಕಿ ಮೇಡಂ ರವರು ಮಾತನಾಡಿ, ನನಗೆ 2 ಮಕ್ಕಳು ಎಸ್ಎಫ್ಎಸ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ವೈದ್ಯಕೀಯ ಪದವೀಧರರಾಗಿದ್ದು ಉತ್ತಮ ಸೇವೆಗೆ ಒಳ್ಳೆಯ ಸ್ಥಾನ ಸಿಗುತ್ತೆ ಎಂಬ ನಂಬಿಕೆ ಇತ್ತು. ಅದೇ ರೀತಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಸಿಕ್ಕಿರುವುದು ದೇವರ ಆಶೀರ್ವಾದ ಎಂಬುದಾಗಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಕ ವೃಂದದವರು ಗೌತಮ್ ಸರ್ ಅವರಿಗೆ ಆನಂದ್ ಬಾಬು ಮತ್ತು ದೇವಾರೆಡ್ಡಿ ಸರ್ ಅವರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಚಲಪತಿ ಸರ್ ಅವರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಇಡೀ ಜನತೆಗೆ ಗೌತಮ್ ಸರ್ ಅವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಮ್ಮ ತಂದೆ ಹೆಸರು GM ಗಂಗಪ್ಪ ಅಂತ, ತಾಯಿ ಹೆಸರು ಜಯಲಕ್ಷ್ಮಿ ಅಂತ. ವೃತ್ತಿಪರ ತಂದೆಯವರು ಉಪನ್ಯಾಸಕರು ಮತ್ತು ತಾಯಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರು. ಈ ಸಾಲಿನ UPSC ಪರೀಕ್ಷೆಯಲ್ಲಿ ನನಗೆ 939ನೇ ರ್ಯಾಂಕ್ ಬಂದಿದೆ. ಇದು 2 ವರ್ಷದಿಂದ ಸತತವಾಗಿ ಓದ್ತಾ ಇದ್ದೆ. ಎಕ್ಸಾಮ್ ಕುರಿತಾಗಿ ಇದು ನಮ್ಮ ಅಣ್ಣ ಅವರ ಬೆಂಬಲದಿಂದ ಮತ್ತು ಅವರ ಗೈಡೆನ್ಸಲ್ಲಿ 2 ವರ್ಷದಿಂದ ಅವ್ರ ಜೊತೆನೇ ಓದಿ ಈ ಪ್ರಯತ್ನದಲ್ಲಿ ನನಗೆ ಒಂದು ರ್ಯಾಂಕ್ ಬಂದಿದೆ. ಈ ರ್ಯಾಂಕ್ ಮುಂದೆ ಇದೇ ರ್ಯಾಂಕಲ್ಲಿ ಸರ್ವಿಸ್ ತಗೊಂಡು ಅದ್ರ ಜೊತೆಗೆ ಇನ್ನು ಮುಂದೆ ಬರೋ ಎಕ್ಸಾಮನ್ನು ಕೊಡಬೇಕು ಅಂತ ಮುಂದೆ ಆಶಿಸ್ತಾ ಇದ್ದೀವಿ. ನಾನು ಬಾಲ್ಯದಿಂದ ಓದಿದ್ದು SFS ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ. ಅದಾದಮೇಲೆ ನವೋದಯ ಶಾಲೆಯಲ್ಲಿ 6th ಓದಿದ್ದು. ಅದಾದಮೇಲೆ ಸತ್ಯಸಾಯಿ ಗ್ರಾಮದಲ್ಲಿ ನನ್ನ ಹೈಸ್ಕೂಲ್ ಮತ್ತು PUC ಮುಗಿತ್ತು. ಅದಾದಮೇಲೆ ಈಗ ಸದ್ಯಕ್ಕೆ ನನ್ನ BMCಯಲ್ಲಿ 2015ರಿಂದ 21ರವರೆಗೂ ನಂದು MBBS ಡಿಗ್ರಿ ಮುಗಿದು ಈಗ 2022ರಿಂದ UPSC ತಯಾರಿಯನ್ನು ಮಾಡ್ತೀನಿ. ನಮಸ್ಕಾರ ಸರ್, ನನ್ನ ಹೆಸರು ಜಯಲಕ್ಷ್ಮಿ. ನಾನು SFS ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಗೆ 2 ಮಕ್ಕಳು, ಮಿಥುನ್ ಅಂತ ಗೌತಮ್ ಅಂತ. 1 to 7th SFS ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು. ನಂತರ PUC ಮುದ್ದೇನಹಳ್ಳಿಯಲ್ಲಿ, SLC PUC 8th ಇಂದ ಮುದ್ದೇನಹಳ್ಳಿಯಲ್ಲಿ ವ್ಯಾಸಂಗ ಮಾಡಿದ್ರು. ಅಂದರೆ 2 ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಒಬ್ಬ ದೊಡ್ಡವನು ಮಿಥುನ್ ಅಂತ, ಅವನು ನಬಾರ್ಡಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ, ಇವಾಗ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಮತ್ತು ಇಬ್ಬರು ಚಿಕ್ಕವರಾಗಿದ್ದಾಗಿಂದನೂ ಚೆನ್ನಾಗಿ ಓದ್ತಾ ಇದ್ದಾರೆ ಸರ್. ಫಸ್ಟಿಂದ LKG ಇಂದನೂ ಚೆನ್ನಾಗಿ ಓದ್ತಾ ಇದ್ದಾರೆ. ಮತ್ತು LKG ಒಬ್ಬ ಮೇಡಮ್ ಇದ್ರು ಸರ್, ಲವಿನ ಸಿಸ್ಟರ್ ಅಂತಿದ್ರು. ಅವ್ರದ್ದು ಚಿಕ್ಕವರಾಗಿದ್ದಾಗಿಂದನೇ ಗೌತಮ್ ಒಳ್ಳೆ ಆಫೀಸರ್ ಆಗಬೇಕು ಅಂತ ಅವರ ಆಸೆ. ಮತ್ತು ನಮಗೂ ಅದೇ ಆಸೆ ಇತ್ತು ಸರ್. ಅದರಂತೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಮುಂದುವರೆದಿದ್ದಾರೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ಮೇಡಮ್, ತಮ್ಮ ಒಂದು ಮಗ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಒಂದು
ಉನ್ನತ ಅಧಿಕಾರ ಬರುತ್ತೆ, ಒಂದು ಸಮಾಜಕ್ಕೆ ಈ ಒಂದು ಹಾವುಗಳ ಬಗ್ಗೆ ಒಂದು ಅವರು ಸ್ವಾವಲಂಬನೆ ಸಿಗುತ್ತೆ ಅಂತ ಒಂದು ನಂಬಿಕೆ ಇತ್ತು ನಮಗೆ. ಇದೆ ಸರ್, ನಮ್ಗೆ ಅವರು ಚೆನ್ನಾಗಿ ಇತ್ತು, ಮತ್ತೆ ಇವಾಗ್ಲೂ ಅದೇ ರೀತಿ ಮುಂದುವರಿಸ್ತಾರಂತೆ ತುಂಬಾ ಇದೆ. ಥ್ಯಾಂಕ್ ಯು ಮೇಡಮ್. ಇರ್ತಕ್ಕಂಥ ಮಕ್ಕಳಿಗೆ ನಾನು ನನ್ನ ಒಂದು ವಿದ್ಯೆಯನ್ನ ದಾರಿ ಎಳೆದಿದ್ದೀನಿ ಅಂತಕ್ಕಂಥ ಒಂದು ಆತ್ಮತೃಪ್ತಿ ನನಗಿದೆ. ಅದು ನನ್ನ ಮಕ್ಕಳಿಗೆ ಪರೋಕ್ಷವಾಗಿ ನನ್ನ ಮಕ್ಕಳ ಮೇಲೆ ಪ್ರಭಾವ ಬೀರಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ನಾನು ಮಾಡುವ ನನ್ನ ಮುಂದೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ನನ್ನ ಸೇವೆಯನ್ನ ಕೊಟ್ಟಿದ್ದಕ್ಕೆ, ಸಂಬಳ ತಗೊಂಡು ಸೇವೆಯನ್ನ ಕೊಟ್ಟಿದ್ದಕ್ಕೆ ಅದು ಪ್ರತಿಫಲವಾಗಿ ನನಗೆ ನನ್ನ ಮಕ್ಕಳ ಮೇಲೆ ಪ್ರಭಾವ ಬೀರಿದೆ. ಹಾಗಾಗಿ ನನ್ನ ಮಕ್ಕಳು ಉನ್ನತ ಹುದ್ದೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು ಎಂತಕ್ಕಂಥದ್ದನ್ನ ನಾನು ನೆನೆಸ್ಕೊಳ್ತಾ, ನನಗೆ ಜನ್ಮ ಕೊಟ್ಟಂತ ನಮ್ಮ ಅಮ್ಮ ಅಪ್ಪ ಅವರ ಒಂದು ಕೃತಜ್ಞತೆಯಿಂದ, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಕಾಣಿಕೆಯಿಂದ ನಾನು ಈ ಮಟ್ಟಕ್ಕೆ ಬಂದು ನನ್ನ ಮಕ್ಕಳನ್ನ ಬೆಳೆಸಿ ಈ ದೇಶದ ಒಂದು ಆಸ್ತಿಯನ್ನ ಮಾಡ್ಲಿಕ್ಕಾಗಿ ನನಗೆ ಒಂದು ಖುಷಿ ಅನ್ಸುತ್ತೆ ಸರ್. ತಮ್ಮಲ್ಲೊಂದು ಮಾತು, ತಾಲೂಕು ವ್ಯಾಪ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅಧಿಕಾರ ಹುದ್ದೆ ಬಂದಿರುವಂತ ನಿಮ್ಮ ಮಗ ಅವರಿಗೆ ಇಡೀ ಜಿಲ್ಲೆ ವ್ಯಾಪ್ತಿ ಎಲ್ಲಿ ಒಂದು ಸರ್ಕಾರಿ ಕೆಲಸ, ಒಂದು ಅಧಿಕಾರ ಅವಧಿನಲ್ಲಿ ಎಲ್ಲಾ ಜನತೆಗೆ ಸಮಾನತೆಯಾಗಿ ತಮ್ಮ ಒಂದು ಹಾದಿಯಲ್ಲಿ ಬರ್ತಾರೆ ಅನ್ನೋ ನಂಬಿಕೆ ಖಂಡಿತ ನನಗೆ ನನ್ನ ಮಕ್ಕಳ ಮೇಲೆ ನನಗೆ ಖಂಡಿತ ನಂಬಿಕೆ ಇದೆ. ನಾನು ಹೇಗೆ ಬೆಳೆದು ಬಂದಿದ್ದೀನಿ ಅದರ ಒಂದು 100ರಷ್ಟು ಅವರು ನನ್ನ ಹೆಸರನ್ನ ಈ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಉಳಿಸ್ತಾರೆ ಅಂತಕ್ಕಂಥ ದೃಢವಾದ ನಂಬಿಕೆ, ವಿಶ್ವಾಸ, ಆತ್ಮವಿಶ್ವಾಸ ನನ್ನಲ್ಲಿದೆ ಸರ್. ಒಂದು ಅನಿಸಿಕೆ ನಮ್ಮಲ್ಲಿತ್ತು, ಅದು ನೆರವೇರಬೇಕು ಅಂತೇಳಿ ನಮ್ಮ ಮಕ್ಕಳಲ್ಲಿ ನಾನು ಅಪೇಕ್ಷೆ ಪಡ್ತಾ ಇದ್ದೆ. ಈ ಮುಖಾಂತರವಾಗಿ ನಮ್ಮ ಮಕ್ಕಳು, ದೊಡ್ಡ ಮಗ ಇದು ನಬಾರ್ಡ್ ಇದರಲ್ಲಿ ಮ್ಯಾನೇಜರ್ ಆಗಿದ್ದಾನೆ, ಮತ್ತೆ ಚಿಕ್ಕವಾಗ ಡಾಕ್ಟರ್ ಜೊತೆಗೆ ಈಗ ಈ ಒಂದು UPSCಯಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ನನಗೆ ಬಹಳಷ್ಟು ಸಂತೋಷ ಕೊಡ್ತಾ ಇದೆ. ಮತ್ತೆ ನಾನು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ನಾನು ನನ್ನ ಕ್ಷೇತ್ರದಲ್ಲಿ ನನ್ನನ್ನು ನನ್ನ ಕ್ಷೇತ್ರಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದೀನಿ. ನನ್ನ ಕ್ಷೇತ್ರ ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ಈ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ನನ್ನ ಮುಂದೆ ಕೂತಿರ್ತಕ್ಕಂಥ ಮಕ್ಕಳಿಗೆ ನಾನು ನನ್ನ ಒಂದು ನಾಲೆಡ್ಜ್ ಪ್ರಕಾರವಾಗಿ ಅವರಿಗೆ ಒಂದು ನ್ಯಾಯವನ್ನ ದೊರಕಿಸಿಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ಅಭಿಲಾಷೆ, ಒಂದು ಆತ್ಮತೃಪ್ತಿ ನನಗಿದೆ ಅಂತ ನಾನು ಬಯಸ್ತೇನೆ. ನಿಜವಾಗೂ ಹೇಳ್ಬೇಕು ಅಂತಂದ್ರೆ ನನ್ನ ಮಕ್ಕಳಿಗೆ ನಾನು ಒಂದು ಅಕ್ಷರಾನ ಹೇಳ್ಕೊಟ್ಟಂತವನಲ್ಲ. ಸರ್, ಗುಡ್ ಬೈ ನ್ಯೂಸ್ ಚಾನಲ್ಗೆ ನಮಸ್ಕಾರಗಳು. ಸರ್, ನಾನು ಬಡತನದಿಂದ ಬಂದಂಥದ್ದು, ಗೋಪಾಳಪುರ ಗ್ರಾಮ, ಕುಗ್ರಾಮ. ಅದರಲ್ಲಿ ನಮ್ಮ ಮಗ ಹೇಳಿದ ಹಾಗೆ ಮೊದಲ ಪದವೀಧರ ನಾನೇ, ಮತ್ತೆ ಮೊದಲನೇ ಸರ್ಕಾರಿ ನೌಕರನು ನಾನೇ ನಮ್ಮೂರಲ್ಲಿ. ಹಾಗಾಗಿ ಈಗ ಎಲ್ಲ ಎಜುಕೇಟೆಡ್ಸು ಇದ್ದಾರೆ ನಮ್ಮೂರಲ್ಲಿ. ಹಾಗಾಗಿ ನನಗೆ ಬಡತನದ ಸಂಪೂರ್ಣವಾದಂಥ ಅರಿವಿದೆ. ಈ ಬಡತನದಿಂದ ಬೆಳೆದು ಬಂದಿರತಕ್ಕಂಥ ನಾನು ಹೇಗೆ ಬೆಳೆದು ಬಂದೆ, ಅದೇ ರೀತಿಯಾಗಿ ನನ್ನಂತೆ ಇದ್ದಂತಹ ಅನೇಕ ಬಡ ಮಕ್ಕಳಿಗೂ ಸಹ ನನ್ನಂತೆ ಆಗ್ಬೇಕು ಅಂತಕ್ಕಂಥ ಅಭಿಲಾಷೆ ನನಗಿತ್ತು. ಇದರ ಜೊತೆಗೆ ನನ್ನ ಮಕ್ಕಳನ್ನ ಒಂದು ಸರ್ಕಾರದ ಉನ್ನತ ಶ್ರೇಣಿಯಲ್ಲಿ ಕಾಣಬೇಕು ಅಂತಕ್ಕಂತಹ ಉದ್ದೇಶ ಇತ್ತು. ಆ ಮುಖಾಂತರವಾಗಿ ನಾನು ಒಂದು ಫೀಲ್ಡ್ ಅಲ್ಲಿ ಸೀಮಿತವಾಗಿದ್ದೆ, ಎಜುಕೇಶನ್ ಫೀಲ್ಡ್ ಅಲ್ಲಿ ಪಾಠ ಮಾಡೋದು, ಅದು ಆ ರೀತಿಯಲ್ಲಿ ನಾನು ತೊಡಗಿಸ್ಕೊಂಡೆ. ನನ್ನ ಮಕ್ಕಳು ಈ ದೇಶ ಸೇವೆಯಲ್ಲಿ ತೊಡಗಿಸ್ಕೊಂಡು ಮಕ್ಕಳಿಗೆ ಬಡತನದಿಂದ ಕೂಡಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಸಹಾಯ ಮಾಡಬೇಕು, ಪಾರದರ್ಶಕವಾಗಿ ಕಾನೂನುಬದ್ಧವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈ ದೇಶದಲ್ಲಿ ಇರ್ತಕ್ಕಂತಹ ಬಡತನವನ್ನ ಹೋಗ್ಲಾಡಿಸ್ಲಿಕ್ಕೆ ಕಾನೂನುಬದ್ಧವಾಗಿ. ಪ್ರಶ್ನೆ, ತಮ್ಮ ಒಂದು ಸೇವೆ ನಿರ್ಭೀತವಾಗಿ, ನಿರ್ಭಯವಾಗಿ ಜನಸಾಮಾನ್ಯರಿಗೆ, ಸಮಾಜಕ್ಕೆ ಈ ಒಂದು ಹಾವುಗಳ ಬಗ್ಗೆ ಏನಿದೆ ಅದನ್ನ ಎತ್ತಿ ತೋರಿಸೋದು ಒಂದು ಅಧಿಕಾರದಲ್ಲಿ ಮಾಡ್ತಿರೋ ಒಂದು ನಂಬಿಕೆ ತಮ್ಮ ಒಂದು ಅಧಿಕಾರ ಸೇವೆಯಲ್ಲಿ ನಿರ್ಭಯವಾಗಿ ಈ ಸಮಾಜದಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ಏನ್ ಮಾಡ್ಬೇಕು, ಯಾವ ರೀತಿ ಒಂದು ದಾಖಲೆ ಸಮೇತ ಅವ್ರಿಗೊಂದು ಜೀವನಕ್ಕೆ ಒಂದು ದಾರಿ ತೋರಿಸುವ ಒಂದು ದೃಷ್ಟಿ, ಒಂದು ಕಾನೂನು, ಆ ಕಾನೂನು ಬೆಲೆ ಕೊಟ್ಟು ಮಾಡೋದು ಒಂದು ನಂಬಿಕೆ ಇದೆ ಸರ್.
ನಂಬಿಕೆ ಇದೆ. ಇದು ಎಕ್ಸಾಮ್ ತಗೋಬೇಕಾದ್ರೇನೆ ನನ್ಗೊಂದು ಮೂಲ ಇದ್ರಲ್ಲಿ ಬಂದಿತ್ತು, ಪಾರದರ್ಶಕವಾಗಿ ಏನೇನಿದೆ ಅದನ್ನ ಕರೆಕ್ಟಾಗಿ ಮಾಡಿದ್ರೆ, ಈಗ ನಮ್ಮ ದೇಶದಲ್ಲಿರೋ ಪಾಲಿಸೀಸ್ ಅಷ್ಟೇ ಎಲ್ಲ ಕರೆಕ್ಟಾಗಿ ಇಂಪ್ಲೈ ಆದ್ರೆ ಎಲ್ಲಾ ಜನರಿಗೂ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಒಂದು ಐಡಿಯಾಲಜಿ ಇಟ್ಕೊಂಡ್ಬಂದಿದೆ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನ ಪಾರದರ್ಶಕವಾಗಿ ಆನೆಸ್ಟ್ ಆಗಿ ಮಾಡ್ತೀನಿ. ಅದು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಮುಂದೆ ಹೋಗ್ತೀನಿ ಸರ್. ಥ್ಯಾಂಕ್ ಯು ಸರ್.